ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಸ್ವಲ್ಪ ವಿಶೇಷವಾಗಿದೆ. ಯಾಕಂದರೆ ಇದು ಸ್ವಲ್ಪ ನಮ್ಮ ಮೆಡಿಕಲ್ ಮತ್ತು ನೀಟ್ ವಿದ್ಯಾರ್ಥಿಗಳ ಪರವಾಗಿ ಏನಪ್ಪ ಅಂತಂದರೆ, ಮೆಡಿಕಲ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಮೊನ್ನೆ 18ನೇ ತಾರೀಕಲ್ಲಿ ಟೈಮ್ ಕೊಟ್ಟಿದ್ದರು. ಅದರ ಜೊತೆ ಒಂದು ಹೊಸ ಕಾಲೇಜ್ ಫಾರೂಕಿ ಕಾಲೇಜ್ ಆ್ಯಡ್ ಆಯಿತು. ತಿರ್ಗಿ 19ನೇ ತಾರೀಕಿನ 3ವರೆಗೆ ಎಕ್ಸ್ಟೆಂಡ್ ಆಯಿತು. ಅದರಲ್ಲಿ ಮತ್ತೆ ಕಾಲೇಜ್ ಬಗ್ಗೆ ಸರಿಯಾದ ಡೀಟೇಲ್ಸ್ ಇರಲಿಲ್ಲ, ಕಾಲೇಜ್ ಅಡ್ರೆಸ್ ಇತ್ತು, ಫೀಸ್ ಡೀಟೇಲ್ಸ್ ಇರಲಿಲ್ಲ, ಏನೇನೋ ಕಷ್ಟ ಇತ್ತು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮತ್ತೆ ಎಕ್ಸ್ಟೆಂಡ್ ಮಾಡಿ ಕಾಲಾವಕಾಶ ಕೊಟ್ಟರು. ಇವತ್ತು 20ನೇ ತಾರೀಕು 8ವರೆಗೆ ಲಾಸ್ಟ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಎಷ್ಟೇ ಕಷ್ಟ ಇದ್ದರೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಆಪ್ಷನ್ ಎಂಟ್ರಿಗಳನ್ನು ಕಂಪ್ಲೀಟ್ ಮಾಡಿರ್ತೀರ ಅಂತ ತಿಳ್ಕೊಂಡಿದ್ದೀನಿ. ಮಾಡಬೇಕು. ಈಗ ಕೊಟ್ಟಿರೋ ಅವಕಾಶ ಮತ್ತೆ ಸಿಗೋದಿಲ್ಲ, ಮಾಡಿರ್ತೀರ ಅಂತ ಇಟ್ಕೊಂಡಿದ್ದೀನಿ. ಯಾಕಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮಾಡಿರೋ ತಪ್ಪನ್ನು ಸ್ವಲ್ಪ ನೀವು ಮಾಡಬೇಡಿ. ಕರೆಕ್ಟಾಗಿ ಯಾವುದ್ಯಾವುದು ಕಾಲೇಜು ನಿಮಗೆ ಆಸಕ್ತಿ ಇದೆಯೋ ಆ ಕಾಲೇಜುಗಳನ್ನು ಮಾತ್ರ ಎಂಟ್ರಿ ಮಾಡಿ. ಅದರ ಬಗ್ಗೆ ಫೀಸ್ ಕಡೆಗೂ ಆ ಕಾಲೇಜಿನ ಫೀಸ್ ಕಡೆಗೂ ಕೂಡ ಗಮನ ಹರಿಸಿ. ಯಾಕಂದರೆ ಫಾರೂಕಿ ಕಾಲೇಜಿದ್ದು ಫೀಸು ಡಿಸ್ಪ್ಲೇ ಆಗಿರಲಿಲ್ಲ ಅಂತ ಬಂತು ನ್ಯೂಸು. ಆಮೇಲೆ ಏನೋ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ವಿದ್ಯಾರ್ಥಿಗಳು. ಯಾಕಂದರೆ ಲಾಸ್ಟ್ ಟೈಮ್ ಶ್ರೀನಿವಾಸ್ ಕಾಲೇಜಿದ್ದು ಅದೇ ಥರ ಪ್ರಾಬ್ಲಮ್ ಆಗಿತ್ತು. ಫೀಸಲ್ಲಿ ಡಿಫ್ರೆನ್ಸ್ ಆಗಿ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಿತ್ತು. ಪ್ರಸನ್ನ ಡೈರೆಕ್ಟರ್ ಸರು ಅದ್ರ ಬಗ್ಗೆ ಸ್ವಲ್ಪ ಮತ್ತೆ ವಿಡಿಯೋ ಬಿಟ್ಟು ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟಿದ್ದರು. ಬಟ್ ಏನಾಗ್ತಾ ಇದೆ ಅಂತಂದರೆ, ಕಾಲಾವಕಾಶ ಕಡಿಮೆ ಇರೋದರಿಂದ ಎಲ್ಲ ಮಾಹಿತಿಯನ್ನು ಒಟ್ಟಿಗೆ ಕೊಡಲು ಸ್ವಲ್ಪ ಅವ್ರಿಗೂ ಕಷ್ಟ ಆಗ್ತಾ ಇರ್ಬೋದು. ಆದರೆ ಕೊಡೋದು ಒಂದು ಸ್ವಲ್ಪ ಡಿಲೇ ಆದರೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟರೆ ವಿದ್ಯಾರ್ಥಿಗಳು ಒಂದೇ ಸರ್ತಿ ಆ ಆ್ಯಕ್ಟಿವಿಟಿ ಅಥವಾ ಆ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ ಫೆಸಿಲಿಟಿ ಇರೋದಿಲ್ಲ, ಮೊಬೈಲ್ ಫೋನಲ್ಲಿ ಇದನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಬೇರೆ ಊರಿಗೆ ಹೋಗಿ ಬ್ರೌಸಿಂಗ್ ಸೆಂಟ್ರಲ್ಲಿ ಕೂತ್ಕೊಂಡು ಮಾಡುವಂಥ ಪ್ರಸಂಗನೂ ಬರುತ್ತೆ. ಸೊ ಹೀಗಾಗಿ ಒಂದು ಸರಿ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋದು ಅಥವಾ ಆಮೇಲೆ ಫೀಸ್ ಡೀಟೇಲ್ಸ್ ಕೊಡೋದು, ಮತ್ತು ಇವರು ಹೋಗಿ ಆಪ್ಷನ್ನ ಚೇಂಜ್ ಮಾಡೋದು, ಈಗ ಕೊಟ್ಟಿರೋ ಕಡಿಮೆ ಕಾಲಾವಕಾಶದಲ್ಲಿ ಕಡಿಮೆ ಸಮಯದಲ್ಲಿ ಇದು ಸಾಧ್ಯತೆ ಕಡಿಮೆ. ಅದಕ್ಕೆ ಬಟ್ ಅವ್ರಿಗೂ ಕೂಡ ಕಾಲಾವಕಾಶ ಕಡಿಮೆ ಇದೆ, ಹೀಗಾಗಿ ಆ ಥರ ಆಗ್ತಾ ಇರ್ಬೋದು. ನಿನ್ನೆ ಬಂದಿರೋ ನೋಟಿಫಿಕೇಷನ್ ಪ್ರಕಾರ ನೀವು ನೋಡ್ತಾ ಇರ್ಬೋದು, ಅದರಲ್ಲಿ ಫಾರೂಕಿ ಕಾಲೇಜ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ದಾಖಲಿಸಲು 19/9 3 ಗಂಟೆವರೆಗೆ ಆಸಕ್ತಿ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗಿತ್ತು. ಆಮೇಲೆ ಅಭ್ಯರ್ಥಿಗಳ ಮನವಿ ಮೇರೆಗೆ 2ನೇ ಸುತ್ತಿನ ಆಪ್ಷನ್ಗಳನ್ನು ಮರುಕ್ರಮಗೊಳಿಸಲು ರೀಅರೇಂಜ್ ಮಾಡಲು 20/9/2025 8 ಗಂಟೆವರೆಗೂ ಮತ್ತೊಮ್ಮೆ ವಿಸ್ತರಿಸಲಾಗಿದೆ. ಆಸಕ್ತಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಲಾಗಿನ್ ಮಾಡಿ ಶುಲ್ಕದ ವಿವರಗಳನ್ನು ತಪ್ಪದೇ ಪರಿಶೀಲಿಸಿ. ನಾನು ಹೇಳಿದಾಗೆ ಫೀಸ್ ಡೀಟೇಲ್ಸನ್ನು 1 ಬಿಟ್ಟು 2 ಸರಿ ಚೆಕ್ ಮಾಡಿ, ನಿಮಗೆ ಆಸಕ್ತಿ ಇದ್ದರೆ ಆ ಕಾಲೇಜನ್ನು ನೀವು ಎಂಟ್ರಿ ಮಾಡಿ. ಅಲಾಟ್ಮೆಂಟ್ ಆದ ಮೇಲೆ ಕಷ್ಟ ಅನುಭವಿಸೋದು ಬೇಡ. ಸೊ ಹೀಗಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ ಅಂತ ನಾನು ಆಶಿಸ್ತೀನಿ. ಅದರ ಜೊತೆಗೆ ಇವಾಗ KCET ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಿನ್ನೆ ಮೊನ್ನೆ ಸುಮಾರು ರಿಕ್ವೆಸ್ಟ್ ಬರ್ತಾಯಿತ್ತು, ಉಳಿದಿರೋ ಸೀಟ್ಗೆ ಏನಾದರೂ ಒಂದು ಸ್ಪೆಷಲ್ ರೌಂಡ್ ಕಂಡಕ್ಟ್ ಮಾಡಿ, ಮಾಪಪ್ ರೌಂಡ್ ಮಾಡಿ, ನಮಗೇನಾದರೂ ಒಂದು ಬೇರೆ ಥರ ಸೀಟ್ ಸಿಕ್ಕರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಬೇಡ ಆಗಿರೋ ಕಾಲೇಜಲ್ಲಿ ಅಲಾಟ್ಮೆಂಟ್ ತೊಗೊಂಡು ಅಡ್ಮಿಷನ್ ಮಾಡಿಸಿದ್ದಾರೆ, ಇವಾಗ ಚೇಂಜ್ ಕೇಳ್ತಾ ಇದ್ದಾರೆ. ಅದು ಇವಾಗ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಗೊತ್ತಿಲ್ಲ. ಆದರೂ ಈ ಇರೋ ಸೀಟ್ಗಳಲ್ಲಿ ಕಾಮೆಡ್ಕೆ ಮತ್ತು KCET ಸೀಟ್ಗಳಲ್ಲಿ ಸುಮಾರು ಉಳಿದಿದೆ. ಅದರ ಪ್ರಕಾರ ನಿನ್ನೆ ನೀವು ನ್ಯೂಸಲ್ಲಿ ನೋಡ್ತಾ ಇರ್ಬೋದು. ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕಾಲೇಜುಗಳಲ್ಲಿ ಸೀಟ್ಗಳ ಬೇಡಿಕೆ ತುಂಬ ಕಡಿಮೆ ಆಗಿದೆ. ಕಾಮೆಡ್ಕೆ ಸೀಟು 18,000 ಖಾಲಿ ಇದೆ. ಯಾಕಪ್ಪ ಅಂತಂದರೆ ಕಂಪೇರ್ ಟು KCET ಫೀಸ್ ಅದು ಆಲ್ಮೋಸ್ಟ್ 3 ಟೈಮ್ಸ್ ಇದೆ. ಅದರ ಜೊತೆಗೆ ಅವ್ರಿಗೆ ಬೇಕಾಗಿರೋ ಬ್ರ್ಯಾಂಚು ಕಾಲೇಜು ಸಿಗ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಇವಾಗ KCET ಸೀಟ್ಗಳ ಬಗ್ಗೆ ಸ್ವಲ್ಪ ಮಹತ್ವ ಬಂದಿದೆ. ಉಳಿದಿರೋ ಸೀಟ್ಗಳಲ್ಲಿ ಸುಮಾರು 16-17 ಸಾವಿರ ಸೀಟ್ ಉಳಿದಿದ್ದು. ಅದರಲ್ಲಿ ಮಾಪಪ್ ರೌಂಡ್ ಮಾಡಬೇಕು, ನಮಗೇನಾದರೂ ಒಂದು ಬೇರೆ ವ್ಯವಸ್ಥೆ ಮಾಡಿಕೊಡಿ ಅಂತ ಸುಮಾರು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದರು. ಆದರೆ KCET ಅವರಿಗೆ ಅಥವಾ KE ಅವರಿಗೆ ಅದರ ಬಗ್ಗೆ ಆಸಕ್ತಿ ಇದ್ದರೂ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಲಿಮಿಟೇಷನ್ಸ್ ಇದೆ. ನಾನು ಹೇಳ್ದಂಗೆ AICTE ಕಡೆಯಿಂದ ಎಕ್ಸ್ಟೆನ್ಷನ್ ಸಿಗಬೇಕು,
ಅಡ್ಮಿಷನ್ನು ಕಾಲೇಜುಗಳಲ್ಲಿ ಎಕ್ಸ್ಟೆಂಡ್ ಆಗಬೇಕು ಟೈಮು. ಆಲ್ರೆಡಿ ಕಾಲೇಜುಗಳು ಸ್ಟಾರ್ಟ್ ಆಗಿದೆ, ಒಂದು ವಾರ ಆಯ್ತು ಹೆಚ್ಚು ಕಡಿಮೆ. ಅದರ ಜೊತೆಗೆ ಹೊಸ ರೌಂಡನ್ನು ಮಾಡಿ ಸೀಟ್ ಹಂಚಿಕೆ ಮಾಡಿ ವಿದ್ಯಾರ್ಥಿಗಳನ್ನು ಕಳಿಸ್ಬೋದು. ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟು ಹಳೆ ವಿದ್ಯಾರ್ಥಿಗಳ ಜೊತೆಗೆ ಅಡ್ಜಸ್ಟ್ ಆಗಿ ಕೋರ್ಸ್ಗಳನ್ನು ಕಂಟಿನ್ಯೂ ಮಾಡಬಹುದು. ಅದರ ಜೊತೆಗೆ ಸ್ವಲ್ಪ ಸರ್ಕಾರಿ ಕಾಲೇಜುಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ, ಅದರ ಜೊತೆಗೆ ಕ್ಯಾಂಪಸ್ ಇಂಟರ್ವ್ಯೂಗಳು ಅದರದ್ದು ಕೊರತೆ. ಹೀಗಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಸೀಟುಗಳು ಖಾಲಿ ಯಾವ ವಿದ್ಯಾರ್ಥಿಗಳು ಆಸಕ್ತಿ ವಹಿಸ್ತಾ ಇಲ್ಲ. ಅದರ ಜೊತೆಗೆ ಸಿವಿಲ್ ಮೆಕ್ಯಾನಿಕಲ್ ಬೇಡಿಕೆ ಕುಸಿತ. ಸೊ ಇದರ ಜೊತೆ ಮುಂದಿನ ಬರೋ ದಿನಗಳಲ್ಲಿ ಆಸಕ್ತಿ ವಹಿಸಿ ಇದರ ಬಗ್ಗೆ ಗಮನ ಹರಿಸಿ ಕ್ಯಾಂಪಸ್ ಇಂಟರ್ವ್ಯೂಗಳಿಗೆ ಕಂಪ್ನಿಗಳನ್ನು ಕರ್ಕೊಂಬಂದು, ಯಾಕಂದರೆ ಇವೆಲ್ಲ ರೂರಲ್ ತಾಲೂಕಾ ಪ್ಲೇಸಲ್ಲಿ ಇರೋ ಕಾಲೇಜುಗಳು. ಇಲ್ಲಿ ನೋಡಿ ಎಲ್ಲ ಕೊಟ್ಟಿದ್ದಾರೆ. KR ಪೇಟೆ, ರಾಮನಗರ, ಕುಶಾಲನಗರ, ರಾಯಚೂರು, ಹಾವೇರಿ, ಹೂವಿನಡಗಲೆ, ಚಾಮರಾಜನಗರ, ಗಂಗಾವತಿ ಎಲ್ಲ ಕಡೆಗೂ ಕೂಡ ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಈ ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಕೋರ್ಸ್ಗಳಿಗೆ ಬೇಡಿಕೆ ತುಂಬ ಕುಸಿದಿದೆ. ಇಲ್ಲಿರೋ ಕಾಲೇಜುಗಳು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಬ್ರಾಂಚ್ಗಳಲ್ಲಿ ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ತುಂಬ ನಷ್ಟ ಅನುಭವಿಸ್ತವೆ. ಸೊ ಕ್ಯಾಂಪಸ್ ಇಂಟರ್ವ್ಯೂ ಬರಬೇಕು, ಒಳ್ಳೊಳ್ಳೆ ಕಂಪ್ನಿಗಳು ಬಂದು ವಿದ್ಯಾರ್ಥಿಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಅವ್ರಿಗೂ ಕೂಡ ಒಂದು ಭವಿಷ್ಯದ ಬಗ್ಗೆ ಸ್ವಲ್ಪ ಭದ್ರತೆ ಸಿಗುತ್ತೆ, ಲೈಫ್ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ. ಅದರ ಜೊತೆಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಇದನ್ನೆಲ್ಲ ಮುಂಬರೋ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಅರೇಂಜ್ ಮಾಡ್ತಾರಂತ ಅನಿಸುತ್ತೆ, ನೋಡೋಣ. ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ನೀಟಲ್ಲಿ ಒಳ್ಳೊಳ್ಳೆ ಸೀಟ್ಗಳನ್ನು ಪಡೆದುಕೊಂಡು ಮೆಡಿಕಲ್ ಕಾಲೇಜುಗಳಿಗೆ ಅಡ್ಮಿಷನ್ ತೊಗೊಂಡು ನಿಮ್ಮ ಮೆಡಿಕಲ್ ಪ್ರಯಾಣವನ್ನು ಮುಂದುವರಿಸಿ ಎಲ್ಲರಿಗೂ ಯಶಸ್ವಿ ಆಗಲಿ. ನೋಡೋಣ, ಏನು KE ಅವ್ರ ಕಡೆಯಿಂದ ಏನಾದರೂ ಒಳ್ಳೆಯ ನ್ಯೂಸ್ ಬಂದರೆ ನಿಮ್ಮ ಜೊತೆ ಹಂಚಿಕೆ ಮಾಡ್ತೀನಿ ನಾನು. ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟು ನಿಮಗೆ ಬೇಗವಾಗಿ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.